ಓ ನಾನು ಸೋಮನಾಥ್. ಇವತ್ತು ದಾನಪತ್ರದ ಬಗ್ಗೆ ಒಂದು ವಿಶೇಷ ಪ್ರಕರಣವನ್ನು ಕುರಿತು ಚರ್ಚಿಸುತ್ತಿದ್ದೇನೆ. ದಾನಿಯು ಬಕ್ಷಿಸಿಕೊಟ್ಟ ಆಸ್ತಿಯನ್ನು ಮರಳಿ ಪಡೆಯಬಹುದು. ಇದು ಇತ್ತೀಚೆಗೆ ಅತ್ಯಂತ ಪ್ರಚಲಿತ ವಿಷಯ. ದಾನ ಕೊಟ್ಟಂಥ ವ್ಯಕ್ತಿ ಸೀನಿಯರ್ ಸಿಟಿಜನ್ ಆಗಿದ್ದ ಅಂದ್ರೆ ಮತ್ತು ದಾನಪತ್ರದೊಳಗೆ ಅವ ಕಂಡೀಷನ್ ಹಾಕಿದ್ದ ಅಂದ್ರೆ ಆ ಕಂಡೀಷನನ್ನು ದಾನ ಪಡೆದಂಥ ವ್ಯಕ್ತಿ ಉಲ್ಲಂಘಿಸಿದ್ರೆ ಅವಾಗ ಸೀನಿಯರ್ ಸಿಟಿಜನ್ ತಾನು ಕೊಟ್ಟಂಥ ದಾನದ ಆಸ್ತಿಯನ್ನು ಮರಳಿ ಪಡೆಯಬಹುದು. ಮತ್ತು ಯಾವ್ಯಾವ ರೀತಿ ಒಳಗೆ ದಾನ ಕೊಟ್ಟಂಥ ಆಸ್ತಿಯನ್ನು ಮರಳಿ ಪಡೆಯಬಹುದು, ಈ ವಿಷಯವನ್ನು ನಾವು ಸೆಕ್ಷನ್ 122 ಆ್ಯಂಡ್ ಸೆಕ್ಷನ್ 123 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882 ಒಳಗೆ ಕಾಣ್ತೇವೆ. ಸೆಕ್ಷನ್ 122 ಒಳಗೆ ದಾನ ಅಂದರೆ ಏನು ಅನ್ನೋದನ್ನು ವರ್ಣಿಸಲಾಗಿದೆ. ಸೆಕ್ಷನ್ 123 ಒಳಗೆ ದಾನವನ್ನು ಹೇಗೆ ಮಾಡುವುದು ಅನ್ನೋದನ್ನು ವರ್ಣಿಸಲಾಗಿದೆ. ಈ ಎರಡು ಸೆಕ್ಷನ್ಗಳ ಪ್ರಕಾರ ನಾವು ದಾನಪತ್ರ ಅಂದರೆ ಏನು ಅಂಥೇಳಿ ಮೊದಲಕ್ಕೆ ತಿಳ್ಕೊಳ್ಳೋಣ. ದಾನಪತ್ರದೊಳಗೆ ಎಸೆನ್ಷಿಯಲ್ಸ್ ಇಂಗ್ರೀಡಿಯೆಂಟ್ಸ್ ಏನಿರ್ತಾವೆ? ಒಬ್ಬವ ದಾನ ಕೊಟ್ಟಂಥ ವ್ಯಕ್ತಿ ಅವನಿಗೆ ಡೋನರ್ನು ಅಂತೀವಿ, ಒಬ್ಬವ ದಾನ ಪಡೆದಂಥ ವ್ಯಕ್ತಿ ಅವನಿಗೆ ಡೋನಿ ಅಂತಂತೀವಿ. ಆಮೇಲೆ ಆಸ್ತಿ. ಇವು ಮೂರು ಅತ್ಯಂತ ಪ್ರಮುಖ ಅಂಶಗಳು ದಾನಪತ್ರದೊಳಗೆ. ಆಸ್ತಿ ಅದು ಚರಾನೂ ಆಗಿರ್ಬೋದು, ಸ್ಥಿರಾಸ್ತಿನೂ ಆಗಿರ್ಬೋದು. ಚರ ಅಂದರೆ ಮೂವಬಲ್, ಹಣ, ಬಂಗಾರ ಇತ್ಯಾದಿ. ಹೆಚ್ಚಾಗಿ ಈ ಚರಾಸ್ತಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂಥ ಪ್ರಮೇಯವು ಉದ್ಭವ ಆಗೋದಿಲ್ಲ. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆಯೇ ಉದ್ಭವ ಆಗೋದು. ಯಾಕಂದರೆ ಚರಾಸ್ತಿ ಅಸ್ಥಿರ, ಅದು ಖರ್ಚಾಗಿ ಹೋಗ್ಬಿಡ್ತೈತಿ. ಈಗ ನಾವು ಮುಖ್ಯವಾಗಿ ನಮ್ಮ ಚರ್ಚೆಯನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆಯೇ ಮುಂದುವರಿಸ್ತೇವೆ. ಈಗ ದಾನಪತ್ರ ಅಂದರೆ ಏನು? ದಾನಪತ್ರದೊಳಗೆ ಮುಖ್ಯವಾಗಿ ಒಬ್ಬ ದಾನಿ ಇರಬೇಕು, ಒಬ್ಬ ದಾನ ತಗೊಳ್ಳೋನಿರಬೇಕು, ಒಂದು ಆಸ್ತಿ ಇರಬೇಕು. ಈಗ ದಾನ ಕೊಡುವಂಥ ವ್ಯಕ್ತಿ ಕನಿಷ್ಠ 18 ವರ್ಷ ಮೇಲ್ಪಟ್ಟವನಾಗಿರಬೇಕು. ಆಮೇಲೆ ಮಾನಸಿಕವಾಗಿ ಸ್ವಸ್ಥ ಇರಬೇಕು. ದಾನವನ್ನು ಸ್ವ ಇಚ್ಛೆಯಿಂದ ಮಾಡುತ್ತಿರಬೇಕು. ಮತ್ತು ದಾನ ಕೊಡುವ ಆಸ್ತಿ ಭೌತಿಕವಾಗಿ ಇರಬೇಕು. ನನಗೆ ಮುಂದಿನ ತಿಂಗಳ ಇಂಥ ಒಂದು ಆಸ್ತಿ ಬರೋದದ, ಆ ಆಸ್ತಿನ ನಾನು ದಾನ ಮಾಡ್ತೀನಿ ಅಂದ್ರೆ ಅದು ಅಲ್ಲ, ಅದು ದಾನ ಕೊಡಲಿಕ್ಕೆ ಯೋಗ್ಯ ಅಲ್ಲಲ್ಲ ಅಂತ ಆಸ್ತಿ. ದಾನ ಕೊಡುವಂಥ ಆಸ್ತಿ ಏನಾಗಬೇಕು? ಅದು ಇರಬೇಕು. ಅದು ಅವನ ನಿಯಂತ್ರಣದೊಳಗೆ ಇರಬೇಕು, ಅವನ ಹಕ್ಕಿನೊಳಗೆ ಇರಬೇಕು. ದಾನ ಕೊಡುವಂಥ ವ್ಯಕ್ತಿಯ ಹಕ್ಕಿನಲ್ಲಿ ಇರಬೇಕು, ಅವನ ಕಬ್ಜೆಯಲ್ಲಿ ಇರಬೇಕು. ಅದು ಎಲ್ಲರಿಗೂ ಗುರುತಿಸುವಂತಿರಬೇಕು. ಅಂತಹ ಆಸ್ತಿ ದಾನ ಕೊಡಬಹುದು. ಮತ್ತು ದಾನ ಕೊಡುವ ವ್ಯಕ್ತಿ ಜೀವಂತ ಇರೋ ಹೊತ್ತಿನಾಗ ದಾನವನ್ನು ಸ್ವೀಕರಿಸಬೇಕು. ಮತ್ತು ದಾನಪತ್ರದ ನೋಂದಣಿ ಕಡ್ಡಾಯ. ರಿಜಿಸ್ಟ್ರೇಷನ್ ಏನೈತಿ ಅದು ಕಡ್ಡಾಯವಾಗಿ ಆಗಿರಲೇಬೇಕು. ಮತ್ತು ದಾನಪತ್ರಕ್ಕೆ ಕನಿಷ್ಠ 2 ಮಂದಿ ಸಾಕ್ಷಿಗಳು ಸಹಿ ಮಾಡಿರಲೇಬೇಕು. ಮತ್ತು ದಾನಿಗೆ ಪ್ರತಿಫಲಾಪೇಕ್ಷೆ ಇರಬಾರದು. ಕಂಡೀಷನ್ ಹಾಕ್ಬೋದು, ಆದರೆ ಪ್ರತಿಫಲಾಪೇಕ್ಷೆ ಇರಬಾರ್ದು. ಅಂದರೆ ನೀ ಇಷ್ಟು ರೊಕ್ಕ ಕೊಟ್ಟು ನಾ ಇದನ್ನು ದಾನ ಕೊಡ್ತೀನಿ, ನೋ, ಅದು ವ್ಯಾಲಿಡ್ ದಾನಪತ್ರ ಅಲ್ಲ. ಆದ್ರೆ ಕಂಡೀಷನ್ ಹೆಂಗಂದ್ರೆ, ನನ್ನ ಜೀವಿತ ಅವಧಿಯಲ್ಲಿ ನೀನು ನನ್ನ ಯೋಗಕ್ಷೇಮವನ್ನು ಮತ್ತು ಆರೋಗ್ಯವನ್ನು ನೋಡಿಕೊಳ್ಳಬೇಕು ಅಂಥೇಳಿ ಆತ ಕಂಡೀಷನ್ ಹಾಕ್ಬೋದು. ಅಥವಾ ನಾನು ಜೀವಿತ ಇರುವವರೆಗೆ ನಾನು ಇದೇ ಆಸ್ತಿಯಲ್ಲಿ ಇರುತ್ತೇನೆ ಅಂತಂತ ಹೇಳಿನೂ ಅವ ಕಂಡೀಷನ್ ಹಾಕಬಹುದು. ಇಷ್ಟು ವಿಷಯಗಳು ದಾನಪತ್ರದ ವ್ಯಾಖ್ಯೆಯಲ್ಲಿ ಬರುತ್ತವೆ. ಇದನ್ನು
ಈ ಕೇಸನ್ನು ಚರ್ಚಿಸೋದರಿಂದ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಏನಪ್ಪ ಪ್ರಕರಣ? ಆನಂದ್ ವರ್ಸಸ್ ಅಜಯ್ 1984 ಈ ಪ್ರಕರಣ ತೀರ್ಮಾನ ಆಗಿತ್ತು. ಈ ಪ್ರಕರಣದೊಳಗೆ ಏನಾಗ್ತೈತಿ, ಅಜಯ ದಾನಿ. ಅಜಯ ಯಾರು? ದಾನಿ. ಇವ ಏನು ಮಾಡ್ತಾನ, ಆನಂದ್ ತನ್ನ ಆಸ್ತಿನ ದಾನ ಕೊಡ್ತಾನೆ. ಆದ್ರೆ ಕಬ್ಜಾ ಬಿಟ್ಟು ಕೊಡೋದಿಲ್ಲ, ಕಬ್ಜಾ ಕೊಟ್ಟಿರಂಗಿಲ್ಲ. ಆನಂದ್ ಏನು ಮಾಡ್ತಾನ, ನೋಡ್ತಾನ ದಾನದ ಆಸ್ತಿ ಕಬ್ಜಾನ ಬಿಟ್ಟು ಕೊಟ್ಟಿಲ್ಲ, ಮತ್ತು ದಾನದ ಪತ್ರದೊಳಗೆ ಆ ಥರ ಯಾವುದು ಕಂಡೀಷನ್ ಇರಲಿಲ್ಲ. ಅದಕ್ಕೆ ಆನಂದ್ ಏನು ಮಾಡ್ತಾನೆ, ಅಜಯನ ಮೇಲೆ ಕೇಸ್ ಹಾಕಿಬಿಡ್ತಾನೆ. ಅಜಯ ನನಗೆ ದಾನ ಕೊಟ್ಟಾನ, ಒಂದು ಆಸ್ತಿನ ಕಬ್ಜಾ ಕೊಟ್ಟಿಲ್ಲ, ಅದಕ್ಕೆ ಕಬ್ಜಾ ಕೊಡೋ ಸರಿ ಅಂಥೇಳಿ ಕೋರ್ಟ್ಗೆ ಹಾಕ್ತಾನೆ. ಅಜಯ್ ಏನು ವಾದಿಸ್ತಾನ ಅಂತಂದ್ರೆ, ನನ್ನಿಂದ ತಪ್ಪು ತಿಳುವಳಿಕೆ ನೀಡಿ ಸಹಿಯನ್ನು ಪಡೆಯಲಾಗಿದೆ. ದಾನದ ಪತ್ರಕ್ಕೆ ನಾ ಏನು ಸಹಿ ಮಾಡೀನಿ ಅದು ತಪ್ಪು ತಿಳುವಳಿಕೆಯಿಂದ ಮಾಡಿದ್ದೇನೆ. ಅವರು ನನಗೆ ತಪ್ಪು ತಿಳುವಳಿಕೆಯನ್ನು ನೀಡಿ ನನ್ನ ಸಹಿಯನ್ನು ಪಡೆದಿದ್ದಾರೆ. ಆದ್ದರಿಂದ ದಾನಪತ್ರವನ್ನು ರದ್ದು ಮಾಡಬೇಕು ಅಂಥೇಳಿ ಅಜಯ ವಾದಿಸ್ತಾರೆ. ಕೆಳಗಿನ ನ್ಯಾಯಾಲಯದೊಳಗೆ ಏನಾಗ್ತೈತಿ, ಅಜಯನ ಪರವಾಗಿ ನ್ಯಾಯ ತೀರ್ಮಾನ ಆಗ್ತೈತಿ. ಅಂದ್ರೆ ಏನಾಗ್ತೈತಿ, ಅಜಯ್ ಕೊಟ್ಟಂಥ ದಾನ ರದ್ದಾಗಿರ್ತೈತಿ. ಆನಂದ ಸೋತಂಗಾತು. ಆನಂದ ಏನು ಮಾಡ್ತಾನೆ, ಉಚ್ಚ ನ್ಯಾಯಾಲಯಕ್ಕೆ ಬರ್ತಾನೆ. ಉಚ್ಚ ನ್ಯಾಯಾಲಯದೊಳಗೂ ಸಹಿತ ಈ ಅಜಯ್ ಕೊಟ್ಟಂಥ ದಾನಪತ್ರವನ್ನು ಪರಿಶೀಲನೆಗೊಳಪಡಿಸಿ ಅಜಯನ ವಾದ ಏನು, ನಾನು ನನ್ನ ಸ್ವಯಂ ಪ್ರೇರಣೆಯಿಂದ ದಾನ ಕೊಟ್ಟಿಲ್ಲ, ನನಗೆ ನನ್ನ ಸಹಿಯನ್ನು ತಪ್ಪು ತಿಳುವಳಿಕೆಯನ್ನು ನೀಡಿ ಪಡೆಯಲಾಗಿದೆ. ಇದು ಅಜಯನ ವಾದ. ಈ ದಾನಪತ್ರವನ್ನು ಓದಿದಾಗ ಈ ಅಜಯನು ಹೇಳಿದ ವಿಷಯಗಳು ಸರಿ ಎಂದು ಕಂಡುಬಂದವು. ಆದ್ದರಿಂದ ಉಚ್ಚ ನ್ಯಾಯಾಲಯ ಏನು ಹೇಳ್ತು, ಆನಂದಗ ದಾನವನ್ನು ಪಡೆಯುವಾಗ ದಾನಿಯು ಸ್ವಯಂ ಪ್ರೇರಣೆಯಿಂದ ದಾನವನ್ನು ಕೊಟ್ಟಿದ್ದಾನೆ ಅಂಥೇಳಿ ನಿರೂಪಿಸುವುದು ದಾನ ಪಡೆದ ಆನಂದನ ಬಾಧ್ಯತೆ ಆಗಿತ್ತು. ಅಂದ್ರೆ ಅವನೇ ಅದನ್ನು ಸಾಬೀತು ಮಾಡಬೇಕಾಗಿತ್ತು. ಏನು ಸಾಬೀತು ಮಾಡಬೇಕಾಗಿತ್ತು, ಅಜಯ ದಾನವನ್ನು ಸ್ವಯಂ ಪ್ರೇರಣೆಯಿಂದ ಕೊಟ್ಟಿದ್ದಾನೆ ಅಂಥೇಳಿ ಸಾಬೀತು ಮಾಡಬೇಕಾಗಿತ್ತು. ಅದನ್ನು ಸಾಬೀತುಪಡಿಸುವಲ್ಲಿ ಆನಂದನು ಸೋತಿದ್ದಾನೆ. ಆದ್ದರಿಂದ ದಾನಪತ್ರವನ್ನು ರದ್ದುಪಡಿಸಲಾಗುತ್ತಿದೆ ಅಂಥೇಳಿ ಉಚ್ಚ ನ್ಯಾಯಾಲಯವು ಸಹಿತ ಅಜಯನ ಪರವಾಗಿಯೇ ನ್ಯಾಯವನ್ನು ತೀರ್ಮಾನ ಮಾಡಿತು. ಈ ಪ್ರಕರಣದಿಂದ ನಾವು ತಿಳ್ಕೋಬೇಕಾಗಿದ್ದೇನು ಅಂತಂದ್ರೆ, ನಾವು ಆಸ್ತಿಯನ್ನು ದಾನ ಪಡೆದಾಗ ದಾನ ಕೊಟ್ಟಂಥ ವ್ಯಕ್ತಿ ಜೀವಿತ ಇರುವವರೆಗೆ ಆತನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಮತ್ತು ಅದು ನಮ್ಮ ಕರ್ತವ್ಯವೂ ಆಗಿರುತ್ತದೆ. ಮತ್ತು ದಾನ ಕೊಟ್ಟವನ ಮೇಲೆ ಕೋರ್ಟ್ಗೆ ಹೋಗುವುದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಚರ್ಚೆಯಿಂದ ತಮಗೂ ಉಪಯೋಗ ಆಗೈತೆ ಅಂತ ತಿಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓ